SPB ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, C ಅಶ್ವಥ್ ಸರ್ ಅಂತಹ ಗಾನಗಾರುಡಿಗರ ಜೊತೆ ಅವರೆಲ್ಲ ಕೆಲಸ ಮಾಡಿದ್ದಾರೆ. ನಿಮ್ಮ ಮಹಾಗುರುಗಳ ಜೊತೆ ಮಹಾಗುರುಗಳು ನೀವು ಬಂದ ತಕ್ಷಣ ಇದುವರೆಗೂ ನಡಿಲೇ ಇಲ್ಲ. ಫಸ್ಟ್ ಮಹಾಗುರುಗಳೇ ಹೊಯ್ ಅಂತ ಹೇಳಿ ವಿಸಿಲ್ ಹೊಡೆದ್ರು. ಸೊ ಫಸ್ಟ್ ನಾನು ಮಹಾಗುರುಗಳ ಹತ್ರನೇ ಕೇಳ್ತೀನಿ, ಮಹಾಗುರುಗಳೇ ಚಿಕ್ಕ ವಯಸ್ಸಿಂದ ವಿಸಿಲ್ ಹೊಡೆದಿರೋದೆ 50 ವರ್ಷದಿಂದ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಇದ್ದಿದ್ದು ನಿಜ ಹೇಳ್ಬೇಕಲ್ಲೇನಪ್ಪ, ಹೌದು ಇನ್ನೂ ಭಾಳ ಇದೆ ಅಲ್ವಾ? ಚೆನ್ನಾಗಿದೆಯಾ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಖುಷಿಯಾಗಿದೆಯಾ? ಒಂದು 50 ವರ್ಷಗಳಿಂದ ನಮ್ಮಿಬ್ಬರ ಒಡನಾಟಮ್ಮ. ನನ್ನ ಮೊದಲು ಕಂಡಕ್ಟರ್ ಯಾರು ಗೊತ್ತಾ? ನಿನಗೆ ಜ್ಞಾಪಕ ಇದೆಯಾ? ನೀನೇ ರಾಜನ್, ನೀನೇ ಚಾಮುಂಡೇಶ್ವರಿ ಸ್ಟುಡಿಯೋ. ಅದು 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 ಹಾಡು ಹೇಳ. ಹೇಳು ಹೇಳು. ಹಸಿರಾದ ಸೀರೆ ಉಟ್ಟು ಕೆಂಪಾದ ರೌಕೆ ತೊಟ್ಟು ನೋಡಲ್ಲಿ ಮೆರೆದವಳೆ ಕನ್ನಡಮ್ಮ. ಜ್ಞಾಪಕ ಇದೆಯಾ? ಆ ಹಾಡು ಚಾಮುಂಡೇಶ್ವರಿ ಸ್ಟುಡಿಯೋಲಿ ಒಂದು 50 ವರ್ಷ ಆಗಿರ್ಬೋದು, 50-55. ಆಗ ನಾನು ವಯಲಿನ್ ನುಡಿಸ್ತಿದ್ದೆ, ನನ್ನ ಗೆಳೆಯ ಕಂಡಕ್ಟರ್. ಇದೇನಿದು ಮಹಾಗುರುಗಳು ನಿಮ್ ನಡುವಲ್ಲಿ ಇರೋ ಕ್ಯೂಟ್ ಫ್ರೆಂಡ್ಶಿಪ್? ಏನು ಬಾಲ್ಯದ ಗೆಳೆಯರು, ಅಲ್ಲ ಬಾಲ್ಯದ ಗೆಳೆಯರಿಗಿರುವ ಅಧಿಕಾರ ಬೇರೆ ಯಾರಿಗಿಲ್ಲ. ಬಾಲ್ಯದಿಂದ ಅನ್ಕೊಳ್ತೀವಿ. ನಿನ್ನ ಒಂದು ಸ್ಯಾಕ್ರಿಫೈಸ್ ಇಂದ ಈ ವೇದಿಕೆಯಲ್ಲಿ ಪ್ರತಿ ದಿವಸ ನಿನ್ನ ನೆನೆಸ್ಕೊಳ್ತಾ ಇದ್ದೀವಿ. ಒಂದು ವಂಡರ್ಫುಲ್ ಟೀಮ್ನ ನೀನು ಸೃಷ್ಟಿ ಮಾಡಿದ್ಯಾ. ಒಂದು ಡಿಸಿಪ್ಲೈನ್ ಸಮೇತ. ನಾನು ಮಾಡಿದ್ದೇನೂ ಇಲ್ಲ ಕಣಯ್ಯ. ಸಂಗೀತ ನನಗೆ ಇಷ್ಟೊಂದು ಕೊಡ್ತಲ್ಲ, ಅದರಲ್ಲಿ ಸ್ವಲ್ಪ ವಾಪಸ್ ಬಂತು ಅಷ್ಟೇ, ಏನೂ ಮಾಡಲಿಲ್ಲ ನಾನು. ಸರ್, ನಿಮ್ಮ ಆಗಮನದಿಂದ ಅಲ್ಲಿ ಆ ಕಣ್ಗಳಲ್ಲಿ ನನಗೆ ಬೆಳಕು ಕಾಣಿಸ್ತಾ ಇದೆ. ಒಂದು ಪರ್ಮಿಷನ್ ಕೊಟ್ರೆ ದಿ ಆಲ್ ವಾಂಟ್ ಕಮ್ ಹಿಯರ್ ಆನ್ ಸ್ಟೇಜ್ ಪ್ಲೀಸ್ ಸರ್. ಸನ್ಶೈನ್ ಟೀಮ್ ಪ್ಲೀಸ್ ಬನ್ನಿ ವೇದಿಕೆ ಮೇಲೆ. ತುಂಬ ಖುಷಿ ಆಯಿತು ಸರ್ ನಿಮಗೆ ಬಂದದಕ್ಕೆ. ಮೈ ಹ್ಯಾಂಡ್ಸ್ ಆರ್ ಶೇಕಿಂಗ್ ರೈಟ್ ನೌ. ಸೊ ಯು ಡಿಸರ್ವ್ ಅ ಸ್ಟ್ಯಾಂಡಿಂಗ್ ಅವೇಷನ್ ಫಾರ್ ಶ್ಯೂರ್ ಸರ್, ವಿತ್ ಆಲ್ ಯುವರ್ ಪರ್ಮಿಷನ್. ಥ್ಯಾಂಕ್ ಯು ಸೋ ಮಚ್. ಈ ಕಣ್ಣುಗಳಲ್ಲಿ ಈ ಹನಿಗಳು ಬರೋದಕ್ಕೆ ಒಂದು ಕಾರಣ ಇದೆ. ಇವರೆಲ್ಲರೂ ಬೇರೆ ಬೇರೆ ಜಾಗಗಳಲ್ಲಿ ಅವರವ್ರದ್ದೇ ಒಂದು ಜೀವನದ ಒಂದು ಹಿನ್ನೆಲೆಗಳನ್ನ ಇಟ್ಕೊಂಡಿರ್ಬೇಕಾರೆ, ತುಂಬಾ ಕಷ್ಟದ ಟೈಮಲ್ಲಿ ಇರ್ಬೇಕಾರೆ ಅವ್ರಿಗೆ ಇಂಥ ಒಬ್ಬ ಗುರುಗಳು ಸಿಗ್ತಾರೆ, ಇಂಥ ಒಂದು ದೇವ್ರು ಸಿಗ್ತಾರೆ. ಅವರನ್ನ ಹೆಕ್ಕಿ ತಂದು ಒಟ್ಟಿಗೆ ಮಾಡಿ ಈ ರೀತಿಯ ಒಂದು ಶ್ರೀಮಂತ ತಂಡವನ್ನ ಅವರು ಸೃಷ್ಟಿ ಮಾಡ್ತಾರೆ. ಶ್ರೀಮಂತ ಮ್ಯೂಸಿಷಿಯನ್ಸ್ ಅನ್ನ ಅವರು ಕ್ರಿಯೇಟ್ ಮಾಡ್ತಾರೆ. ಇವತ್ತಿಲ್ಲಿ ಹೆಮ್ಮೆಯಿಂದ ಅವ್ರು ಕುತ್ಕೊಂಡು ನಮಗಾಗಿ ನುಡಿಸ್ತಾ ಇದಾರೆ ಅಂದ್ರೆ ಅದಕ್ಕೆ ಅದು ಏನಾಗತ್ತೆ, ಕಣ್ಣು ಮುಂದೆ ದೇವರು ಬಂದ ತಕ್ಷಣ ಕಣ್ಣೀರ್ ಬರುತ್ತೆ. ಇವತ್ತಾಗಿರೋ ಸ್ಪರ್ಶ ಅದು ದೇವರ ಸ್ಪರ್ಶ ಆಗಿದೆ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಲವ್. ಐ ವಿಲ್ ಟ್ರೈ ಟು ಕ್ಯಾರಿ ಫಾರ್ವರ್ಡ್ ದಿಸ್ ಫರ್ದರ್ ಮೋರ್. ನೋಡೋಣ, ದೇವರ ಆಶೀರ್ವಾದ. ಅರ್ಜುನ್ ಸರ್, ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ನಾನು ಕಂಡಂತೆ ಏನಾದರೂ ಪುಣ್ಯದ ಕೆಲಸ ಆಗಿದೆ ಅಂದರೆ ಅದು ಸನ್ಶೈನ್ ಆರ್ಕೆಸ್ಟ್ರಾ ಸರ್. ಯಾಕಂದರೆ ಇದು ಒಂದು ಆ ವಿಡಿಯೋ ಮೇಕಿಂಗ್ ಆಫ್ ಸನ್ಶೈನ್ ಆರ್ಕೆಸ್ಟ್ರಾ ವಿಡಿಯೋ ಇನ್ನೂ ನನ್ನ ಕಣ್ಮುಂದೆ ಇದೆ. ಇದು ಒಬ್ಬೊಬ್ಬ ಮ್ಯೂಸಿಷನ್ನು ಕಲಿಬೇಕಾಗಿರೋಂಥ ವಿಷಯ ಸರ್. ಇದು ಬರೀ ಮ್ಯೂಸಿಕ್ಕಿಂದ ಸಂಪಾದನೆ ಮಾಡಿರೋದಲ್ಲ. ನೀವು ಹೇಳೋದಲ್ಲ ಮ್ಯೂಸಿಕ್ ನಂಗೆ ತುಂಬ ಕೊಡ್ತು, ನಾನು ಸ್ವಲ್ಪ ಕೊಂಡೆ ಅಂತ. ಆ ಸ್ವಲ್ಪ ಕೊಡೋಕ್ಕೆ ಸ್ವಲ್ಪ ಜನನೂ ಇಲ್ಲ ಸರ್. ಬಹಳ ಕೆಲವು ಜನ ಇದ್ದಾರೆ, ಅದು ನಿಮ್ಮಂಥವ್ರು ರೆಹಮಾನ್ ಸರ್ ಅಂತವರು. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್ ಟು ಯು. ಚಾರಿಟಬಲ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದೆ ರೆಹಮಾನ್. ಸೊ ಎಲ್ಲ ಕ್ರೆಡಿಟ್ ಆತನಿಗೆ ಹೋಗ್ಬೇಕು. ನಾನು ಅದೇ ಹೇಳಿದ್ನಲ್ಲ, ಸಹಾಯಕನ. ಐ ವಾಸ್ ಹೆಲ್ಪಿಂಗ್ ಯು ಔಟ್ ಇನ್ ಸರ್ಟನ್ ಥಿಂಗ್ಸ್ ಅಷ್ಟೇ. ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೆ ಅಲ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗೆ ಮತ್ತೆ ನಿಮ್ಮ ಪ್ರೀತಿ ಮತ್ತು ಆದರಕ್ಕೆ ಚಿರಋಣಿ. ನಮ್ಮೆಲ್ಲರ ದಿ ವೆರಿ ಯಂಗ್ ಶ್ರೀನಿವಾಸ್ ಸರ್ ಅವರು ನಮ್ ಜೊತೆ ಇದ್ದಾರೆ. ಅವರ ಶಿಷ್ಯಂದರೆಲ್ಲ ಸೇರಿ ಸಂಗೀತದ ಒಲವಿನ ಉಡುಗೊರೆ ನಿಮಗಾಗಿ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಆ ಹಾಡನ್ನ ನೀವು ಕೇಳ್ತಾ ಎಂಜಾಯ್ ಮಾಡ್ತಾ ಕಂಡಕ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್.
ತನಗೆ ಕೊಟ್ಟಂತಹ ಕೊಡುಗೆಯನ್ನ ವಿದ್ಯೆಯಾಗಿ ವಾಪಸ್ ಕೊಡೋದಿದೆಯಲ್ಲ, ಅದು ನಿಜವಾದ ಒಂದು ಗೆಲುವು. ಅಂಡ್ ಇನ್ನೊಂದು ವಿಷಯ ಹೇಳಲೇಬೇಕು, ನಾವಿಲ್ಲಿ ಸರಿಗಮಪ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ದೃಶ್ಯವನ್ನ ನೋಡುವಂತಹ ಸೌಭಾಗ್ಯ ನಮಗ್ ಸಿಕ್ತು ಸರ್. ಬಟ್ ಸರ್, ಸನ್ಶೈನ್ ಅನ್ನ ನಾವು ಬಹಳ ಆತ್ಮೀಯವಾಗಿ ನಮ್ಮ ಫ್ಯಾಮಿಲಿಗೆ ಅವ್ರನ್ನ ಸೇರಿಸ್ಕೊಂಡ್ವಿ. ತುಂಬಾ ಖುಷಿಯಾಗಿದ್ರು ಪ್ರತಿ ಎಪಿಸೋಡ್ ಅಲ್ಲಿ. ಆದ್ರೆ ಇವತ್ತು ಸನ್ಶೈನ್ಗೆ ಇದೊಂದು ಸಾರ್ಥಕತೆಯ ಕ್ಷಣ ಸರ್. ಥ್ಯಾಂಕ್ ಯು, ಧನ್ಯವಾದಗಳಮ್ಮ. ಆ ಕ್ಷಣವನ್ನ ಕೊಟ್ಟಿದ್ದಕ್ಕೆ ಶ್ರೀನಿವಾಸ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. Sari ga ma pa pa sa sa pa pa, sari ga ma pa